ಈ ದಿನ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ವತಿಯಿಂದ ಮಾನ್ಯ ಶ್ರೀ ಲಕ್ಷ್ಮಯ್ಯ ಎಂಬುವರ ದಿವಂಗತ ವೆಂಕಟೇಶಪ್ಪನವರು ಅವರು ಬದುಕುಳಿದ ದಿನಗಳಲ್ಲಿ ಖರೀದಿ ಮಾಡಿರ್ತಕ್ಕಂಥ ಶುದ್ಧ ಕ್ರಯ ಜಮೀನು ಸರ್ವೆ ನಂಬರ್ 169 ಸಬ್ 1ರಲ್ಲಿ 1 ಎಕರೆ ಜಮೀನನ್ನು ಖರೀದಿ ಮಾಡಿರ್ತಕ್ಕಂಥ 1975ನೇ ಸಾಲಿನಲ್ಲಿ ಖರೀದಿ ಮಾಡಿರ್ತಕ್ಕಂಥ ಈ ಒಂದು ಜಮೀನು. ಈ ಜಮೀನಿಗೆ ಸುಮಾರು 50 ವರ್ಷಗಳಿಂದಲೂ ಸ್ವಾಧೀನ ಅನುಭವದಲ್ಲಿರ್ತಕ್ಕಂಥ ಈ ಲಕ್ಷ್ಮಯ್ಯನವರ ಹೆಸರಿನಲ್ಲಿ ಪಹಣಿ, ಪಟ್ಟ, ಈಸಿ ಮತ್ತು ವಂಶಾವಳಿಯಾಗಿ ಬಂದಿರತಕ್ಕಂಥ ಮುಟೇಶನ್ನು ಸಹ ಇವರ ಹೆಸರಿನಲ್ಲಿದ್ದು ಆ ತಹಲಿಂದ ಈ ತಹಲ್ವರೆಗೂ ಸಾಗುವಳಿದಾರರಾಗಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ವಿ ಮುನಿವೆಂಕಟಪ್ಪ ಎಂಬಂಥವರು ಇದಕ್ಕೆ ಬದಲಾಗಿ ಈ ಸರ್ವೆ ನಂಬರ್ಗೆ ಬದಲಾಗಿ ಪಿಳ್ಳಪ್ಪ ಎಂಬುವರು ಮುನಿವೆಂಕಟಪ್ಪ ಎಂಬುವರು ಪಿಳ್ಳಪ್ಪನವರಿಗೆ ಆ ಸಂದರ್ಭದಲ್ಲಿ ಒಂದು ಮರಣ ಶಾಸನ ಪತ್ರವನ್ನು ಮಾಡಿಕೊಟ್ಟಿದ್ದಾರೆ. ಆ ಮರಣ ಶಾಸನ ಪತ್ರವನ್ನು ಮಾಡಿದ ದಿನಗಳ ನಂತರ ಮತ್ತೊಬ್ಬರಿಗೆ ಮರಣ ಶಾಸನ ಮಾಡಿಕೊಟ್ಟಿದ್ದಾರೆ. ಒಬ್ಬರಿಗಲ್ಲ, ಇಬ್ಬರಿಗೂ ಮರಣ ಶಾಸನ ಪತ್ರವನ್ನು ಮಾಡಿಕೊಟ್ಟಿದ್ದಾರೆ. ಮೊದಲು ಮಾಡಿಕೊಟ್ಟಿರ್ತಕ್ಕಂಥ ಪಿಳ್ಳಪ್ಪನವರಿಗೆ ಮರಣ ಶಾಸನ ಪತ್ರ ಯಾರಿಗೆ ಒಂದು ಸಾರಿ ಕೊಟ್ಟ ಮೇಲೆ ಇನ್ನೊಬ್ಬರು ಕೊಟ್ಟರೆ ಮೊದಲು ಕೊಟ್ಟಿರ್ತಕ್ಕಂಥ ಮರಣ ಶಾಸನ ಪತ್ರ ಅದು ರದ್ದಾಗುತ್ತೆ. ಅದರ ಪ್ರಕಾರವಾಗಿ ಸರ್ವೆ ನಂಬರ್ 169 ಸಬ್ 1ರಲ್ಲಿ ನಮ್ಮ ಲಕ್ಷ್ಮಯ್ಯ ಸಣ್ಣ ವೆಂಕಟೇಶಪ್ಪನವರಿಗೆ ಬರುವಂಥ ವೆಂಕಟೇಶಪ್ಪನವರ ಹೆಸರಲ್ಲಿ ಇದೆಯಲ್ಲ ಸರ್, ವೆಂಕಟೇಶಪ್ಪ ಹೆಸರಿನಲ್ಲಿರ್ತಕ್ಕಂಥ 1 ಎಕರೆ ಜಮೀನು ಈಗ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮಣ್ಣ, ನನ್ನ ಹೆಸರಲ್ಲಿ 4 ಜನ ಅವರ ಪವಿತ್ರ ವಾರಸ ಮೂಲಕ ಈಗ ಅವರು 4 ಜನ 3 ಜನ ತಾಯಿ ಮುನಿಯಮ್ಮ, ಮಗ ನಾರಾಯಣ ಸ್ವಾಮಿ, 2ನೇ ಮಗ ಲಕ್ಷ್ಮಯ್ಯ ಎಂಬುವರ ಹೆಸರಿಗೆ ಪವಿತ್ರ ವಾರಸ ಮೂಲಕ ತಂದೆ ಮರಣ ಶಾಸನ ಪತ್ರದ ಮೇಲೆ ಅವರು ಮರಣ ಶಾಸನ ಹೊಂದಿದ ಆ ಒಂದು ಮರಣ ಶಾಸನ ಪತ್ರದ ಆಧಾರದ ಮೇಲೆ ಅವರು ಮುಟೇಶನ್ ಮಾಡಿಸಿ ಅವರು 3 ಜನ ಹೆಂಗಸರು ಹೆಸರಿನ ಮೇಲೆ ಪವಿತ್ರ ವಾರಸ ಮೂಲಕ ಅವರಿಗೆ ಪಾಣಿ ಇದೆ, ಪಟ್ಟ ಇದೆ, ಈಸಿ ಇದೆ, ಮುಟೇಶನ್ ಇದೆ, ಎಲ್ಲ ಇದೆ. ಒಟ್ಟಾರೆ ಸರ್ವೆ ನಂಬರ್ 169 ಸಬ್ 1ರಲ್ಲಿ 1 ಎಕರೆ ಮೆಜರ್ಮೆಂಟ್ ಪ್ರಕಾರ ಅಂದರೆ ಚೆಕ್ ಬಂದು ಅದರ ಪ್ರಕಾರವಾಗಿ ನಮಗೆ 1 ಎಕರೆ ಇದೆ. ಆ 1 ಎಕರೆ ನಾವು ಸ್ವಾಧೀನ ಅನುಭವದಲ್ಲಿದ್ದೀವಿ. ವಿನಾಕಾರಣ ನಮ್ಮ ಲಕ್ಷ್ಮಯ್ಯ ಸರ್ ಅವರ ವಿರುದ್ಧವಾಗಿ ಈಗಾಗಲೇ ನ್ಯಾಯಾಲಯದಲ್ಲಿ ದಾವೆ ಇದೆ. ಆ ದಾವೆ ಇದ್ದಂಥ ಸಂದರ್ಭದಲ್ಲಿ ಕೂಡ ಲಕ್ಷ್ಮಯ್ಯನವರು ಮಾಡಿರ್ತಕ್ಕಂಥ ಬೆಳೆಗಳಿಗೆ ಅಡ್ಡಿಪಡಿಸುವಂಥದ್ದು, ಅವರು ಮಾಡುವಂಥ ಕಾರ್ಯಗಳಿಗೆ ಅಡ್ಡಿಪಡಿಸಿರ್ತಕ್ಕಂಥ ಪಿಳ್ಳಪ್ಪ ಮತ್ತು ಅವರ ಕುಟುಂಬದವರು. ಅದರ ಕಾರಣದಿಂದಾಗಿ ಈ ದಿನ ನಾವು ಈ ಒಂದು ಪ್ರಕಾರವಾಗಿ ಠಾಣೆಯಲ್ಲಿಯೂ ಸಹ ಪಿಳ್ಳಪ್ಪ ಮತ್ತು ಅವರ ಮಾಲತನದವರು ದೂರನ್ನು ಕೊಟ್ಟಂಥ ಸಂದರ್ಭ ಲಕ್ಷ್ಮಯ್ಯನವರು ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಠಾಣಾ ಇಲಾಖಾಧಿಕಾರಿಗಳು, ರಕ್ಷಣಾ ಇಲಾಖೆಯವರು ಕರೆಸಿ ಅವರಿಗೆ ತಿಳಿ ಮಾತುಗಳನ್ನು ಹೇಳಿ ಅವರ ಮಾತುಗಳಿಗೆ ಮತ್ತು ಅವರು ಹಿಂಬರಹವನ್ನು ಕೊಟ್ಟಿದ್ದಾರೆ. ಹಿಂಬರಹ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಹಿಂಬರಹ ಲಕ್ಷ್ಮಯ್ಯ ಸನ್ನಪ್ಪ ವೆಂಕಟೇಶಪ್ಪ ಗೌತಮನಗರ ಬಂಗಾರಬೇಡರ್ ಅವರ ವಿರುದ್ಧ ದೂರು ಸಲ್ಲಿಸಿರುವ ಬಗ್ಗೆ ಎದುರುದಾರರು ಕರೆಸಿ ವಿಚಾರಣೆ ಮಾಡಲಾಯಿತು. ವಿಚಾರಣಾ ಸಮಯದಲ್ಲಿ ಹೊರಬಂದಿರುವ ನೈಜತೆಯ ಅನ್ವಯ ಈ ಕೆಳಕಂಡಂತೆ ಕ್ರಮ ಜರುಗಿಸಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. ಅದರಲ್ಲಿ ಕೆಲವು ಖಂಡಿಕೆಗಳಿದೆ. ಆ ಖಂಡಿಕೆಗಳಲ್ಲಿ 2 ಖಂಡಿಕೆಗಳು ಮಾತ್ರ ಇವರಿಗೆ ಏನಂತಾರೆ, ನೀವು ಕೊಟ್ಟಿರುವ ದೂರು ಅರ್ಜಿ ಸಿವಿಲ್ ಸ್ವರೂಪವಾಗಿದ್ದು ನ್ಯಾಯಾಲಯದೊಂದಿಗೆ ಸೂಕ್ತವೆನಿಸಲಿ ಸಂಪರ್ಕಿಸಿ ಇತ್ಯರ್ಥಪಡಿಸಿಕೊಳ್ಳಬಹುದು ಅಂತ ಹೇಳ್ಬಿಟ್ಟು ಆ ಖಂಡಿಕೆಗಳಲ್ಲಿ 2ನೇ ಖಂಡಿಕೆಯನ್ನು ಇವರಿಗೆ ತಿಳಿ ಹೇಳಿದ್ದಾರೆ. ಕೊನೆಯಲ್ಲಿ 4ನೇ ಖಂಡಿಕೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ಆ 4ನೇ ಖಂಡಿಕೆಯಲ್ಲಿ ಅರ್ಜಿದಾರರನ್ನು ಕರೆಯಿಸಿ ನಿಮ್ಮ ತಂಟೆ ತಕರಾರಿಗೆ ಬಾರದಂತೆ ತಿಳುವಳಿಕೆ ನೀಡಲಾಗಿದೆ ಅಂತ ಹೇಳಿ ನಮಗೆ ಎಂಡರ್ಸ್ಮೆಂಟ್ ಕೊಟ್ಟರು, ಹಿಂಬರಹವನ್ನು ಕೊಟ್ಟರು ಲಕ್ಷ್ಮಯ್ಯ ಸರ್ ಎಂಬಂಥವ್ರಿಗೆ. ಅದರಿಗೆ ಜೊತೆಗೆ ಅವರನ್ನು ಕರೆಯಿಸಿ ಠಾಣೆಯಲ್ಲಿ ನೋಡಿ, ನೀವು ಈ ಥರ ದೂರು ಬಂದಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಜಮೀನು ವಿಚಾರವಾಗಿ ವ್ಯಾಜ್ಯಗಳೇನಾದ್ರು ಇತ್ತಂದರೆ ನ್ಯಾಯಾಲಯದಲ್ಲಿ ಇತ್ಯರ್ಥಪಡಿಸ್ಕೊಂಡು ಬನ್ನಿ. ಇತ್ಯರ್ಥಪಡಿಸ್ಕೊಂಡು ಯಾರು ನ್ಯಾಯಾಲಯದ ಆದೇಶ ತೀರ್ಪು ಯಾರು ಪರವಾಗುತ್ತೋ ಅವ್ರಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೂಡ ತಿಳಿ ಮಾತುಗಳು ಹೇಳಿ ಅವರ ಕಡೆಯಿಂದ ಹೇಳಿಕೆಯನ್ನು ಬರೆಸ್ಕೊಂಡಿದ್ದಾರೆ. ಯಾರು? ಪಿಳ್ಳಪ್ಪ ಮತ್ತು ಅವರ ಮಕ್ಕಳ ಕಡೆಯಿಂದ ಪಿಳ್ಳಪ್ಪ, ಅಮರೇಶ, ಸಂತೋಷ್ ಮತ್ತು
ಎಸ್ 3 ಜನ ಕಡೆಯಿಂದ ಇದು ತಗೊಂಡಿದ್ದಾರೆ, ಹೇಳಿಕೆ ತಗೊಂಡಿದ್ದಾರೆ. ಆ ಹೇಳಿಕೆ ಏನಂತ ಹೇಳಿದ್ರೆ, ಇವರು ಬರ್ಕೊಟ್ಟಿರ್ತಕ್ಕಂಥ ಠಾಣೆಯಲ್ಲಿ ನಮ್ಮ ಮೇಲೆ ಲಕ್ಷ್ಮಯ್ಯ ಸನ್ನಪ್ಪ ವೆಂಕಟೇಶಪ್ಪರವರು ನೀಡಿರುವ ಅರ್ಜಿಯನ್ನು ಓದಿ ತಿಳಿದುಕೊಂಡಿರ್ತೇವೆ. ಈ ದಿನ ಬಂಗಾರಪೇಟೆ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳ ಮಾನ್ಯ ನ್ಯಾಯಾಲಯದ ಆದೇಶವನ್ನು ಓದಿ ತಿಳಿಸಿರುತ್ತಾರೆ. ಮಾನ್ಯ ನ್ಯಾಯಾಲಯದ ಆದೇಶದಿಂದ ನಾವು ನಡೆದುಕೊಳ್ಳುತ್ತೇವೆ. ಸದರಿ ಸ್ಥಳದಲ್ಲಿ ನಾವೇ ಈಗಾಗಲೇ ಅನುಭವದಲ್ಲಿ ಸುಮಾರು 40 ವರ್ಷದಿಂದ ಇರುತ್ತೇವೆ. ಸದರಿ ವಿಚಾರ ಮಾನ್ಯ ನ್ಯಾಯಾಲಯದ OS ನಂಬರ್ 137/2024 ನಡೆಯುತ್ತಿರುತ್ತದೆ. ಮಾನ್ಯ ನ್ಯಾಯಾಲಯದ ಆದೇಶ ಮಾಡಿರುವುದಿಲ್ಲ. ಈಗ ಅರ್ಜಿದಾರರು ನ್ಯಾಯಾಲಯದಲ್ಲಿ ನಮ್ಮ ಕಡೆಯ ವಕೀಲರನ್ನು ಇಟ್ಟು ಮುಂದೆ ಆಗುವುದನ್ನು ನ್ಯಾಯಾಲಯದಲ್ಲಿಯೇ ಇತ್ಯರ್ಥಪಡಿಸಿಕೊಳ್ಳುತ್ತೇವೆ. ಅರ್ಜಿದಾರರ ತಂಟೆ ತಕರಾರಿಗೆ ನಾವು ಹೋಗುವುದಿಲ್ಲ, ಗಲಾಟೆಯನ್ನು ಸಹ ಮಾಡುವುದಿಲ್ಲ. ಅರ್ಜಿದಾರರು 1 ಎಕರೆ ಜಮೀನಿಗೂ ಸಹ ನಾವು ಹೋಗುವುದಿಲ್ಲ. ಟೋಟಲಾಗಿ 1 ಎಕರೆ ಜಮೀನಿಗೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟಂಥ ಸರ್ವೆ ಇಲಾಖಾಧಿಕಾರಿಗಳು ಅದು ಸರ್ವೆ ಮಾಡಲಿ. ಲಕ್ಷ್ಮಯ್ಯ, ನಾರಾಯಣ ಸ್ವಾಮಿ ಮತ್ತು ಮುನಿಯಮ್ಮನವರಿಗೆ 1 ಎಕರೆ ಎಲ್ಲಿ ತನಕ ಬರುತ್ತೋ ಅದು ಗುರುತುಪಡಿಸ್ಕೊಳ್ಳೋ ತನಕ ಯಾರೂ ಅಷ್ಟೇ ಈ ಒಂದು ಜಮೀನು ವ್ಯಾಜ್ಯಗಳಿರುವ ಕಾರಣದಿಂದಾಗಿ ನಾವು ಇದನ್ನು ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿ ಕಚೇರಿಯ ಮುಂದೆ ಮತ್ತು ಸರ್ವೆ ಇಲಾಖಾಧಿಕಾರಿಗಳ ಕಚೇರಿಯ ಮುಂದೆ ಇದು ಸರ್ವೆ ಆಗುವ ತನಕ ಲಕ್ಷ್ಮಯ್ಯ ಮತ್ತು ಅವರ ಕುಟುಂಬಸ್ಥರಿಗೆ ಯಾವುದೇ ರೀತಿಯಿಂದ ತಕರಾರುಗಳನ್ನು ಆಗಿದ್ದಲ್ಲಿ ನಾವು ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿ ಕಚೇರಿಯ ಮುಂದೆ ಮತ್ತು ತಾಲೂಕು ನ್ಯಾಯಾಲಯದ ತಡೆಯಾಜ್ಞೆನೂ ಇದೆ. ನ್ಯಾಯಾಲಯದ ತಡೆಯಾಜ್ಞೆಯನ್ನು ಕೂಡ ಮಾಧ್ಯಮದ ಮೂಲಕಕ್ಕೂ ನಾವು ಪ್ರಸ್ತುತಪಡಿಸಿದ್ದೀವಿ. ಮಾಧ್ಯಮದವರು ಅದನ್ನು ನೀವು ಬಹಿರಂಗಪಡಿಸ್ಬೋದು, ಮಾಧ್ಯಮಗಳ ಮೂಲಕ ಬಹಿರಂಗಪಡಿಸ್ಬೋದು ಮತ್ತು TV ಮಾಧ್ಯಮಗಳಲ್ಲಿ ಕೂಡ ಬಹಿರಂಗಪಡಿಸ್ಬೋದು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಮಾನ್ಯ ಗೌರವಾನ್ವಿತ ಮಾಧ್ಯಮದಲ್ಲಿ ನಾವು ಮನವಿ ಮಾಡಿಕೊಡ್ತಾ ಇದ್ದೀವಿ. ನಾವು ಜೊತೆಗೆ 1 ಎಕರೆ ಜಮೀನನ್ನು ಸರ್ವೆ ನಂಬರ್ 169/1 1 ಎಕರೆ ಜಮೀನಿಗೆ ಎಲ್ಲಿಗೆ ಬರುತ್ತೋ ಅದನ್ನು ನಾವು ಮಾನ್ಯ ಗೌರವಾನ್ವಿತ ರಕ್ಷಣಾ ಇಲಾಖಾಧಿಕಾರಿಗಳನ್ನು ಕರೆಸಿ ನಾವು ಫೆನ್ಸಿಂಗ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ನಾವು ಬಹಿರಂಗಪಡಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಭೀಮ್. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.